ಅಪ್ಪ, ಹಾಗಾದರೆ ಶ್ರೀವಲ್ಲಿ ನಿರ್ಧಾರ ನಿಮ್ಗೆ ಒಪ್ಕೆನಾ? ಮಗಳ ಜೀವನ ಚೆನ್ನಾಗಿರುತ್ತೆ ಅಂದರೆ ಯಾವ ತಾಯಿ ತಾನೇ ಒಪ್ಕೊಳ್ಳಲ್ಲ ಹೇಳಿ? ನಾನು ನಿಮ್ಮನ್ನೆಲ್ಲ ದ್ವೇಷಿಸಿದ್ದು ನನ್ನ ಮಗಳ ಜೀವನ ಹಾಳಾಯ್ತಲ್ಲ ಅನ್ನೋ ಕೋಪಕ್ಕೆ ನಾನು ನಿಮ್ಮ ಮಗಳಿಗೆ ತುಂಬ ಹಿಂಸೆ ಕೊಟ್ಟಿದ್ದೀನಿ. ನಿಮ್ಮನ್ನೆಲ್ಲ ತುಂಬ ದ್ವೇಷಿಸಿದ್ದೀನಿ. ಅಷ್ಟು ದೊಡ್ಡ ಪಾಪಿ ನಾನು. ನಿಮ್ಮ ಮುಂದೆ ನಿಂತು ಮಾತಾಡೋ ಯೋಗ್ಯತೆನೂ ಇಲ್ಲ ಈ ಪಾಪಿಗೆ. ಆದ್ರೆ ನೀವೆಲ್ಲ ದೊಡ್ಡ ಮನ್ಸಿರೋರು, ನನ್ನನ್ನು ಕ್ಷಮಿಸ್ತೀರಾ ಅನ್ನೋ ಆಸೆಯಿಂದ ನಿಮ್ಮ ಮುಂದೆ ನಿಂತಿದ್ದೀನಿ. ಛೇ, ಕ್ಷಮಿಸೋ ಮಾತಲ್ಲ ಯಾಕೆ ಮಾತಾಡ್ತೀರಾ ಇಂದ್ರನ್ನವರೇ? ಮಗಳ ಜೀವನ ಹಾಳಾಯ್ತು ಅಂದಾಗ ಯಾವ ತಾಯಿ ಬೇಕಾದರೂ ಕೋಪ ಮಾಡ್ಕೋತಾಳೆ. ಆ ಕೋಪ ಮನಸ್ಸನ್ನ ಹಾಳು ಮಾಡುತ್ತೆ. ಸರಿಯಾಗಿ ಹೇಳಿದ್ರೆ, ರಾಮಾಯಣದಲ್ಲಿ ಕೈಕೆ ಹಾಳಾಗಿದ್ದು ಮಂಥರೆ ಮಾತು ಕೇಳಿ, ಈ ಇಂದ್ರಮ್ಮ ಹಾಳಾಗಿದ್ದು ತನ್ನ ಮನಸ್ಸನ್ನ ಮಾತು ಕೇಳಿ. ನಾನು ನಿಮ್ಮನ್ನೆಲ್ಲ ದ್ವೇಷಿಸಿದ್ದು ಅದೇ ಕಾರಣಕ್ಕೆ. ನಾನು ಯಾವಾಗ ಕೆಟ್ಟದ್ದು ಯೋಚನೆ ಮಾಡ್ತೀನೋ ನನಗೆಲ್ಲವೂ ಕೆಟ್ಟದ್ದೇ ಕಾಣಿಸುತ್ತೆ. ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿದಾಗ ಎಲ್ಲವೂ ಒಳ್ಳೇದೇ ಆಗತ್ತೆ. ನೀವು ನನ್ನ ಮಗಳ ಬದುಕನ್ನು ಮಾತ್ರ ಬದಲಾಯಿಸಲಿಲ್ಲ, ಈ ಇಂದ್ರಮ್ಮನ್ನು ಬದಲಾಯಿಸ್ಬಿಟ್ರಿ, ನನ್ನ ಮನಸ್ಸನ್ನು ಬದಲಾಯಿಸ್ಬಿಟ್ರಿ. ಇನ್ಮುಂದೆ ನಾನು ನಿಮ್ಮ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವಳನ್ನ ನನ್ನ ಮನೆ ರಾಣಿ ತರ ನೋಡ್ಕೋತೀನಿ. ನನ್ನ ಮನೆ ನಂದಾದೀಪ ಅವಳು. ಅವಳಿಗೆ ಯಾವ ಹಿಂಸೆನೂ ಕೊಡೋದಿಲ್ಲ. ಆದ್ರೆ ನನ್ನೊಂದೇ ಒಂದು ಆಸೆ, ನೀವೆಲ್ಲ ಮುಂದೆ ನಿಂತು ನಮ್ಮ ಶ್ರೀವಲ್ಲಿ ಮದ್ವೆ ಮಾಡ್ಕೊಡ್ಬೇಕು. ಸರಿ, ಇನ್ನೇನಾಯ್ತಲ್ಲ, ಒಪ್ಕೋಬೇಕಾಗಿರೋರು ಒಪ್ಕೊಂಡಾಯ್ತು. ಅಮ್ಮ, ಇದೇನು ಬರೀ ಶ್ರೀವಲ್ಲಿಗೆ ಮಾತ್ರ ಸಕ್ಕರೆ ಕೊಡೋದಾ? ಇಂದ್ರಮ್ಮರ್ಗೂ ಸಕ್ಕರೆ ಕೊಡು, ಆದ್ರೆ ಇಷ್ಟು ಕೊಡ್ಬೇಡ, ಇಷ್ಟು ಕೊಡು. ಯಾಕಂದ್ರೆ ಇವತ್ತು ಅವ್ರು ಮಾತಾಡಿರೋ ಮಾತುಗಳಿಂದ ನಮ್ಮ ಮನೇಲಿ ಸಂತೋಷ 4 ಪಟ್ಟು ಹೆಚ್ಚಾಗ್ಬಿಟ್ಟಿದೆ. ಅಯ್ಯೋ, ಎಲ್ಲರೂ ಒಂದಾಗೋದ್ರು. ಈಗ ಈ ಮನೇಲಿ ಮಾತ್ರ ಅಲ್ಲ, ಕಥೆಲೂ ಸಂತೋಷ ತುಂಬಿ ತುಳುಕ್ತಾ ಇದೆ. ನೀವೇನೇ ಹೇಳಿ ಪದ್ಮನಾಭ ಅವರೇ, ತಿಳಿ ಸಾರು ಮುಂದೆ ಯಾವ ಹಬ್ಬದೂಟನೂ ಇಲ್ಲ. ನೀವು ನಂದಿನಿಯಮ್ಮವರು ಈ ಮನೆಗೆ ಕಾಲಿಟ್ಟ ಗಳಿಗೆ ಸಾಕ್ಷಾತ್ ಶಿವಪಾರ್ವತಿ ಬಂದಾಗಾಯಿತು. ನಮ್ಮ ಮನೆ ಕಷ್ಟಗಳೆಲ್ಲ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಪರಿಹಾರ ಆಗೋಯ್ತು. ಕಷ್ಟಗಳ? ಹೌದು ಯಜಮಾನ್ರೆ, ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮಾಡಿದ್ರು ಇಂದ್ರಮ್ಮವ್ರ ಮನಸ್ಸನ್ನ ಬದಲಾಯಿಸೋಕ್ಕಾಗಿರಲಿಲ್ಲ. ಅವರು ನಮ್ಮ ಮೇಲೆ ಇದ್ದಿದ್ದ ಕೋಪನ ಪಾಪ ಪರನ ಮೇಲೆ ತೀರಿಸ್ಕೋತಾ ಇದ್ರು. ಅವಳು ಆ ಮನೆಗೆ ತುಂಬ ಖುಷಿಯಿಂದ ಹೋದವಳು ಯಜಮಾನ್ರೆ. ಆದರೆ ಒಂದಿನನೂ ಅವಳು ನಗ್ನಗ್ತಾ ಇದ್ದೇ ಇರಲಿಲ್ಲ. ಬರೀ ಕಣ್ಣಲ್ಲಿ ನೀರು ಹಾಕಿದ್ದು ಆಗೋಗಿತ್ತು ಯಜಮಾನ್ರೆ. ಹೌದು ಯಜಮಾನ್ರೆ, ಶ್ರೀವಳ್ಳಿಗೆ ಮದುವೆ ಆಗಿಲ್ಲ ಅನ್ನೋ ನೋವು ಆ ಇಂದ್ರಮ್ಮನಿಗೆ ಕಾಡ್ತಾ ಇತ್ತು. ಈಗ ನೋಡಿ, ಶ್ರೀವಳ್ಳಿನೂ ಮದುವೆಗೆ ಒಪ್ಕೊಂಡ್ಲು, ಇಂದ್ರಮ್ಮವರು ಬದಲಾದ್ರು. ಇನ್ಮೇಲೆ ನನ್ನ ಮಗಳು ಆ ಮನೇಲಿ ನೆಮ್ಮದಿಯಾಗಿರ್ತಾಳೆ. ಇದಕ್ಕೆಲ್ಲ ಕಾರಣ ನೀವು ನಂದಿನಿ ಅಮ್ಮವರು. ಪದ್ಮನಾಭ ಅವರೇ, ಇದೆಲ್ಲ ದೇವರ ಆಟ. ಜೀವನದಲ್ಲಿ ಏನೇ ನಡೆದ್ರೂ ಅದಕ್ಕೊಂದು ಕಾರಣ ಇರುತ್ತೆ. ಈಗ ನೋಡಿ, ಕೃಷ್ಣನ ಜನ್ಮ ಆಯಿತು. ಅವನ ಜನ್ಮ ಆಗಿದ್ದು ಕೀಚಕನ ವಧೆ ಮಾಡೋಕ್ಕೋ ಅಥವಾ ಮಹಾಭಾರತದಲ್ಲಿ ಪಾಂಡವರು ಸಹಾಯ ಮಾಡೋಕ್ಕೋ ಅಂತ ನಾನು ಕೇಳಿದ್ರೆ ನೀವೇನು ಹೇಳ್ತೀರಿ? ಹಾಗೆ ರಾಮ ದಶರಥನ ಮಾತು ನಡೆಸ್ಕೊಡೋದಕ್ಕೆ ವನವಾಸಕ್ಕೆ ಹೋಗಿಲ್ಲ, ಅದೊಂದು ನೆಪ ಮಾತ್ರ.
ಅವನು ಹೋಗಿದ್ದು ರಾವಣನ ಸಂಹಾರ ಮಾಡೋಕ್ಕೆ. ಹಾಗೆ ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಅದಕ್ಕೊಂದು ಕಾರಣ, ಒಂದು ಅರ್ಥ ಇರುತ್ತೆ. ಈಗ ನೋಡಿ, ನನ್ನೇ ತಗೊಳ್ಳಿ, ನಾನು ಅಧಿಕಾರ ಕಳ್ಕೊಂಡೆ ಅಂತ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಯಾಕೆಂದರೆ ನಾನು ನಂದಿನಿನ ಪಡ್ಕೊಂಡೆ, ನನ್ನ ಮಗಳು ಅಳಿಯನ್ನ ಪಡ್ಕೊಂಡೆ. ಇದಕ್ಕಿಂತ ಸಂತೋಷ ಬೇಕಾ? ನಾನು ಈ ಮನೆಯಲ್ಲಿ ನೀವು ಆಶ್ರಯ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾನು ಇದೆಲ್ಲ ಪಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀವು ನೋಡಿ, ನಾವಿಲ್ಲಿ ಇರೋದ್ರಿಂದ ನಿಮ್ಮ ಕಷ್ಟ ಎಲ್ಲ ಬಗೆಹರಿತಾ ಇದೆ ಅಂತ ನೀವು ಅನ್ಕೋತಾ ಇದ್ದೀರಾ. ಇದನ್ನೇ ವಿಧಿ ಆಟ ಅನ್ನೋದು, ದೇವರ ಆಟ ಅನ್ನೋದು. ಆಹಾ, ಎಂಥ ಮಾತು ಹೇಳಿದ್ರಿ ಯಜಮಾನ್ರೆ. ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಗಳಿಗೂ ಒಂದು ಕಾರಣ ಇದ್ದೇ ಇರುತ್ತೆ. ಆ ಭಗವಂತ ಕಲೆಗಾರ. ಹಲೋ, ಹಾ ದಿನೇಶ್ ಅಣ್ಣ. ಓ ಹೌದಾ, ಸರಿ ಆಯಿತು, ನಾವು ರೆಡಿ ಮಾಡ್ಕೋತೀವಿ. ಆಯಿತು, ಥ್ಯಾಂಕ್ ಯು. ನೋಡಿದ್ರೆ ಯಜಮಾನ್ರೆ, ಭಗವಂತನ ಬಗ್ಗೆ ಮಾತಾಡ್ತಿದ್ದಂಗೆ ಈಗ ಭಗವಂತನೇ ನಮ್ಮನ್ನೆಲ್ಲ ದರ್ಶನಕ್ಕೆ ಕರೆಸ್ಕೋತಾ ಇದ್ದಾನೆ. ಟ್ರಾವೆಲ್ಸ್ ಏಜೆನ್ಸಿಯಿಂದ ದಿನೇಶ್ ಅಣ್ಣ ಫೋನ್ ಮಾಡಿದ್ರು, ಗಾಡಿ ಎಲ್ಲ ರೆಡಿ ಇದೆ ಅಂತೆ. ನಾವು ಇವಾಗ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಎಂಥ ಸಂತೋಷದ ವಿಷಯ, ಎಲ್ಲ ಒಂಥರ ಕೂಡು ಬರ್ತಾ ಇದೆ. ಸುಬ್ಬು, ಮೊದಲು ಹೋಗಿ ಈ ವಿಷಯನ ಮನೆಯವ್ರಿಗೆಲ್ಲ ಹೇಳು. ಇನ್ನು ತಡ ಮಾಡೋದು ಬೇಡ, ಎಲ್ಲರೂ ಹೊರಡಕ್ಕೆ ರೆಡಿ ಆಗಲಿ. ಸರಿ ಸರಿನಪ್ಪ. ಅಮ್ಮ, ಅಕ್ಕ. ಹಾ ಮೇಡಮ್, ಪ್ಯಾಕಿಂಗ್ ಎಲ್ಲ ಆಯ್ತಾ? ಸುಬ್ಬು, ಹುಡುಗಿರೆಲ್ಲಾದ್ರೂ ಹೊರಡೋವಾಗ ಪ್ಯಾಕಿಂಗ್ ಮುಗೀತು ಅಂತ ಹೇಳಿದ್ರೆ ಅದು ಸುಳ್ಳು. ಯಾಕಂದ್ರೆ ಹೊರಡೋ ಲಾಸ್ಟ್ ಮೂಮೆಂಟ್ವರೆಗೂ ಅಯ್ಯೋ ಅದನ್ನ ಇಟ್ಕೋಬೇಕಾಗಿತ್ತು, ಇದನ್ನ ಇಟ್ಕೋಬೇಕಾಗಿತ್ತು, ಆ ಒಂದು ಸೀರೆ ಇಟ್ಕೋಬೇಕಾಗಿತ್ತು, ಈ ಒಂದು ಲಿಪ್ಸ್ಟಿಕ್ ಇಟ್ಕೊಬೇಕಾಗಿತ್ತು, ಇದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಅದು ನಿಜಾನೇ ಮೇಡಮ್. ನೀವು ಲಿಪ್ಸ್ಟಿಕ್ಕು, ಹೇರ್ ವಾಶು, ಬಾಡಿ ವಾಶು, ಅದು ಇದು ಅಂತೆಲ್ಲ ಇಟ್ಕೊಂಡ್ರೆ ಬ್ಯಾಗೇ ತುಂಬೋಗ್ಬಿಡುತ್ತೆ. ಆದರೆ ನಾವು 2 ಪ್ಯಾಂಟು, 4 ಶರ್ಟು, ಮೈ ಉಜ್ಕೊಳ್ಳೋದಕ್ಕೆ ಒಂದು ಸೋಪು, ಮೈ ಒರೆಸ್ಕೊಳ್ಳೋದಕ್ಕೆ ಒಂದು ಹಳೇ ಬನಿಯನು, ಇಷ್ಟಿದ್ರೆ 1 ವರ್ಷನೇ ಕಳೆದು ಬಿಡ್ತೀವಿ ಮೇಡಮ್ ನಾವು. ಆಯ್ತಪ್ಪ ಮಹಾನುಭಾವ, ನಿನ್ನ ಸೋಪು ಬನಿಯನ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಅಯ್ಯೋ ಹೌದು, ನಿನ್ನ ಹತ್ರ ಏನೋ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ನಾನು. ಹೇಳಿ. ಹೇಗಿದ್ರು ನಾವು ಅಷ್ಟು ದೂರ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಶ್ರೀವಲ್ಲಿನೂ ನಮ್ಮ ಮನೇಲಿ ಒಬ್ಳಲ್ವಾ, ಅವಳನ್ನ ಕರ್ಕೊಂಡು ಹೋದ್ರೆ? ಶ್ರೀವಲ್ಲಿನ ಅಲ್ಲಿವರೆಗೂ ಕರ್ಕೊಂಡು ಹೋಗೋದಾ ಮೇಡಮ್? ಹೌದು ಸುಬ್ಬು, ಈಗ ಅವಳು ಹೇಗೋ ಮದುವೆಗೆ ಒಪ್ಕೊಂಡಿದ್ದಾಳೆ, ಅವಳು ಹೊಸ ಜೀವನ ಶುರುವಾಗುತ್ತೆ. ಇದೆಲ್ಲದಕ್ಕಿಂತ ಮೊದಲು ದೇವ್ರ ದರ್ಶನ ಆದ್ರೆ ಒಳ್ಳೇದೇ ಅಲ್ವಾ? ಅವಳ ಮದ್ವೆ ಚೆನ್ನಾಗಾಗಿ ಅವಳು ನಗ್ನಗ್ತಾ ಇರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಬೋದಲ್ವಾ ಸುಬ್ಬು?